ಗಿಲ್ಲಿ ಬಿಟ್ಟು ಬೇರೆ ಯಾರಿಗಾದ್ರೂ ಚಾನ್ಸ್ ಇದೆ ಅಂತ ಅನ್ಸತ್ತಾ ನಿಮಗೆ? ಗಿಲ್ಲಿ ಬಿಟ್ರೆನಾ? ಧನುಗೆ ಅಂದ್ರೆ ನಿಮಗೆ ಗೆಲ್ಬೇಕು ಅಂತ ಇದೆಯಾ ಧನು? ಹೇಗೆ? ಹೌದು. ಓಕೆ, ಇನ್ನ ಒಂದ್ ಇನ್ಸಿಡೆಂಟ್ ಆಗತ್ತೆ. ಏನಂತಂದ್ರೆ ನೀವು ಉಸ್ತುವಾರಿಯಲ್ಲಿ ಒಂದ್ ಮಿಸ್ಟೇಕ್ ಮಾಡ್ಬಿಡ್ತೀರಿ. ಅದು ಬ್ಲಾಕ್ ತೆಗೆಯುವಾಗ ಅಂದ್ರೆ ಸರ್ಸಿನ ತೆಗಿಬೇಕಿರತ್ತೆ, ಇವ್ರು ಟರ್ನ್ ಮಾಡಿ ತೆಗೆದ್ ಬಿಡ್ತಾರೆ. ನೀವು ಅವಾಗ ಯಾರು ಮನೆ ಕ್ಯಾಪ್ಟನ್ ಆಗ್ಬೇಕು ಅಂತ ಅಂದಾಗ ನೀವು ಧನುಷ್ ಹೆಸರು ತಗೊಂತೀರಿ, ಅಶ್ವಿನಿ ಅವ್ರ ಹೆಸರು ತಗೊಳಲ್ಲ. ಬಹುಶಃ ಲಾಸ್ಟ್ ವೀಕ್ ಆಗಿದ್ದಷ್ಟು ಕಾನ್ಫ್ಲಿಕ್ಟ್ ಗೆ ಅದೇ ಮೇನ್ ರೀಸನ್ ಆಗಿರತ್ತೆ. ಅಂದ್ರೆ ನೀವೇನ್ ಅದು ಗಿಲ್ಟ್ ಇಂದ ಧನುಷ್ ನ ಸೆಲೆಕ್ಟ್ ಮಾಡಿದ್ದ ಕ್ಯಾಪ್ಟನ್ಸಿಗೆ, ಅಥವಾ ಅವ್ರ ಓವರ್ ಆಲ್ ಪರ್ಫಾರ್ಮೆನ್ಸ್ ನೋಡಿ ಸೆಲೆಕ್ಟ್ ಮಾಡಿದ್ದ? ಆ ಮೂಮೆಂಟ್ ಥಾಟ್ ಹೇಗ್ ಬಂತು ಅಂದ್ರೆ, ಹೌದು ಯಾರಿಗೆ ಕೊಟ್ರು ಇಲ್ಲಿ ಅನ್ಯಾಯ ಆಗುತ್ತೆ ಅನ್ನೋದು ಗೊತ್ತು. ಬಿಕಾಸ್ ಒಂದು ಉಸ್ತುವಾರಿನ ಮಿಸ್ಟೇಕ್ ಆಗಿದೆ, ಅದು ನಾನು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ಬೇಕಿತ್ತು. ಅಬ್ಸರ್ವ್ ಮಾಡ್ದಲೆ ಅದು ಇಮಿಡಿಯೇಟ್ ಆಗಿ ಅವ್ನಿಗೆ ಅಂದಾಗ್ಲೂ ಅದು ಬಂದ್ಬಿಡತ್ತೆ. ನಾನು VT ಪ್ಲೇ ಮಾಡಿದಾಗ್ಲೂ ಕೂಡ ಅದು ಬಂದ್ಬಿಟ್ಟಿದ ತಕ್ಷಣ ನನಗೆ ಓಕೆ ಬಂತಲ್ಲ ಅನ್ಕೊಂಡು ನಾನು ಡೆಸಿಷನ್ ಹೇಳ್ತೀನಿ ಅಲ್ಲಿ. ಬಟ್ ನನಗೆ ಬಿಗ್ ಬಾಸ್ ಈಗ ನಮಗೆ ಅದನ್ನ ಹೇಳ್ತಾರೆ, ನೀವು ಮಾತಾಡಿ ನಿಮಗೆ ಮನ ಒಲಿಸಿ ನಿಮ್ ಡಿಸಿಷನ್ ನೀವು ಹೇಳಿ ಅಂತ. ಈಗ ನಮಗ್ ಕೊಟ್ಟಾಗ ನಾವು ಬರೀ ಟಾಸ್ಕ್ ಮಾತ್ರ ಕನ್ಸಿಡರ್ ಮಾಡಕ್ಕಾಗಲ್ಲ, ಓವರ್ ಆಲ್ ಪರ್ಫಾರ್ಮೆನ್ಸ್ ನಾನು ಕನ್ಸಿಡರ್ ಮಾಡ್ಬೇಕಿತ್ತು. ಅಂಡ್ ಆ ವೀಕ್ ಕೂಡ ಗಿಲ್ಲಿ ಕ್ಯಾಪ್ಟನ್ ಆದಾಗ ಅವರಿಬ್ರು ಮಧ್ಯೆ ತುಂಬಾ ಜಗಳಗಳಾಗಿರುತ್ತೆ. ಏನ್ ಕಿದ್ದ ಬಾಕಿದ್ಯಾ ಹಾಗೆ ಹೀಗೆ. ಗಿಲ್ಲಿನೂ ಕೂಡ ತುಂಬಾ ಹೇಳಿರ್ತಾನೆ, ನೋಡು ಏನೋ ಕಿದ್ದ ಬಾಕಿದೀನಿ, ನನ್ನ ಫೋಟೋ ಇಲ್ಲಿದೆ ಅಲ್ಲಿದೆ ಅಂತ ಏನೇನೋ ಕಾನ್ವರ್ಸೇಷನ್ಸ್ ಆಗಿರತ್ತೆ ಅವರಿಬ್ರು ಮಧ್ಯ. ನನಗೆ ಅದನ್ನ ನೋಡಿದಾಗ ಹೇಗ್ ಫೀಲ್ ಆಯ್ತು ಅಂದ್ರೆ, ಓಕೆ ಅಶ್ವಿನಿ ಮ್ಯಾಮ್ ಯಾವಾಗ್ಲೂ ಇಮ್ಮಿಡಿಯೇಟ್ ರಿಯಾಕ್ಟ್ ಮಾಡ್ತಾ ಇದ್ರು, ಕೋಪದಲ್ಲಿ ಮಾತಾಡ್ತಾ ಇದ್ರು. ಸೊ ಎಲ್ಲೋ ಇವಾಗ ಮತ್ತೇನೋ ಕ್ಯಾಪ್ಟನ್ ಆದ್ರು ಅಂದ್ರೆ ಈ ವಾರ ಏನೇನ್ ಗಿಲ್ಲಿ ಜೊತೆ ಎಲ್ಲ ಜಗಳಗಳಾಗಿತ್ತು ಅದೆಲ್ಲ ಮತ್ತೆ ರಿವರ್ಸ್ ಆಗತ್ತೆ, ಮತ್ತೆ ಜಗಳ ಕ್ರಿಯೇಟ್ ಆಗುತ್ತೆ. ನೋಡು ನಾನು ಏನೋ ಕಿದ್ದಬಾಗ್ದೆ, ಅದಕ್ಕೆ ನನ್ ಫೋಟೋ ಇದೆ, ಈ ವರ್ಡ್ಸ್ ಎಲ್ಲ ಬರುತ್ತೆ ಅನ್ನೋದೆಲ್ಲ ಆಯ್ತು. ಯಾಕಂದ್ರೆ ಆ ವಾರ ಸಿಕ್ಕಾಪಟ್ಟೆ ಅವ್ರಿಬ್ರು ಮಧ್ಯೆ ಜಗಳ ಆಗಿರತ್ತೆ ನೀವು ನೋಡಿದ್ರೆ. ಸೊ ಆ ಓವರ್ ಆಲ್ ಪರ್ಫಾರ್ಮೆನ್ಸ್ ಎಲ್ಲ ನೋಡಿ ನನಗೆ ಎಲ್ಲೋ ಧನು ಡಿಸರ್ವಿಂಗ್ ಅಂತ ಅನಿಸ್ತು. ಯಾಕಂದ್ರೆ ನಾನು ಆ ಟೈಮಲ್ಲೂ ಕೂಡ ಧನುಗೊಂದು 10-15 ಸೆಕೆಂಡ್ಸ್ ಪಾಸ್ ಕೊಟ್ಟಿದ್ರು ಕೂಡ ಅಶ್ವಿನಿ ಮ್ಯಾಮಿನ ಸ್ಟಾರ್ಟಿಂಗ್ ಫಸ್ಟ್ ಲೈನ್ ಅಲ್ಲೇ ಇದ್ರು, ಇನ್ನ ಕೆಳಗಡೆ ತಂದಿರ್ಲಿಲ್ಲ. ಧನು ವಾಸ್ ವೆರಿ ಕ್ವಿಕ್. ನಾನು ಪಾಸ್ ಕೊಟ್ಟಿದ್ರು ಕೂಡ ಧನುನೇ ವಿನ್ ಆಗ್ತಾ ಇದ್ದ. ಸೊ ಎಲ್ಲ ಓವರ್ ಆಲ್ ಕ್ಯಾಲ್ಕುಲೇಟ್ ಮಾಡಿ ನಾನು ಧನುಗೆ ಹೇಳ್ತೀನಿ.